ಈಗಾಗಲೇ ತನಿಖೆಗೆ ಸಿಎಂ ಸಿದ್ದರಾಮಯ್ಯನವರು ಸೂಚಿಸಿದ್ದಾರೆ. ಘಟನೆ ತಪ್ಪಿಸಬಹುದಿತ್ತ ಅನ್ನೋದನ್ನ ನೋಡೋದಕ್ಕೆ ಬಂದಿದ್ದೆ. ನಾವು 1 ಲಕ್ಷ ಜನ ಬರಬಹುದು ಅಂತ ಹೇಳಿ ಅಂದಾಜನ್ನ ಮಾಡಿದ್ವಿ. ಮೈದಾನದ ಹೊರಗೆ 3 ಲಕ್ಷ ಅಂತ ಲೆಕ್ಕ ಹಾಕಿದ್ವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಮೆಟ್ರೋ ಪ್ರಕಾರ 8.7 ಲಕ್ಷ ಜನ ಬಂದಿರೋ ಅಂದಾಜು ಕೂಡ ಇದೆ. ಸಭೆ ಬಳಿಕ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. 40,000 ಜನ, ಯಾಕೆಂದರೆ ಸೀಟಿಂಗ್ ಕೆಪಾಸಿಟಿ ಇರೋದೇ 33 ಎಕ್ಸಾಕ್ಟ್ಲಿ. ಅದರಲ್ಲಿ 35,000 ಜನ ಅಂದ್ಕೊಂಡಿದ್ವಿ. 40 ಅಂದರೂ ಕೂಡ ಹೊರಗಡೆ 1-2.5 ಲಕ್ಷ ಜನ ಇದ್ರೇನೋ ಅಂತ ನಾವು ಅಂದಾಜು ಮಾಡಿದ್ದು. ಆದರೆ ಈಗ ಮೆಟ್ರೋನವ್ರು ಹೇಳೋರೆ ಇದನ್ನು ಸಂಖ್ಯೆಯನ್ನು ತೊಗೊಂಡ್ರೆ 8.7 ಅಂದರೆ 8,70,000 ಟಿಕೆಟ್ಸ್ ಹ್ಯಾವ್ ಬೀನ್ ಸೋಲ್ಡ್. ಪೀಪಲ್ ಹ್ಯಾವ್ ಟ್ರಾವೆಲ್ಡ್. ಸೊ ಅದರಲ್ಲಿ ನಾವು 90% ಕ್ರಿಕೆಟ್ ಎಂತೂಸಿಯಾಸ್ಟೇ ಇದ್ದರು ಅಂತ ಅಂದ್ಕೊಂಡ್ರೂ ಕೂಡ ಮೋರ್ ದ್ಯಾನ್ 8 lakhs ಜನ ಬಂದಿದ್ದಾರೆ ಅಂತ ಹೇಳಿ ಅನಿಸುತ್ತೆ. ಅದು ಒಂದು ಅಂದಾಜು. ದಿಸ್ ಈಸ್ ನಾಟ್ ಎಕ್ಸಾಕ್ಟ್ ಫಿಗರ್ಸ್. ಅದರಿಂದ ಸಂಖ್ಯೆ ಇಷ್ಟು ದೊಡ್ಡ ಇತಿಹಾಸದಲ್ಲೇ ಕ್ರಿಕೆಟ್ ನೋಡೋದಕ್ಕೆ ಅಥವಾ ಕ್ರಿಕೆಟಿನ ಯಾವುದೇ ಆ್ಯಕ್ಟಿವಿಟಿಗೆ ಬೆಂಗಳೂರಿನಲ್ಲಿ ಇಷ್ಟೊಂದು ಜನ ಒಂದು ಕಡೆ ಅಸೆಂಬಲ್ ಆಗಿದ್ದ ಉದಾಹರಣೆ ಇಲ್ಲ. ಬಹುಶಃ ಇತಿಹಾಸನೇ ಸೃಷ್ಟಿಯಾಯಿತು. ಎಲ್ಲವೂ ಸರಿಯಾಗಿದ್ದಿದ್ರೆ ಇದು ಅದೇ ಒಂದು ದೊಡ್ಡ ಇತಿಹಾಸ, ಬೆಂಗಳೂರಿಗೆ ಕೀರ್ತಿ ಬರ್ತಿತ್ತು. ಆದರೆ ದುರ್ದೈವ ಇದು ಆಗಿದೆ ಅನ್ನುವಂಥದ್ದು. ನಾವು ಅಂದಾಜು ಮಾಡಿದ್ದು ವಿಧಾನಸೌಧದ ಮುಂದೆ 1 ಲಕ್ಷ